ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಇದಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆ ಬಂದೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮ್, ಶೂಟಿಂಗ್ಸ್. ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರ ಗ್ರಾಮದಲ್ಲಿ ಶಾಲೆಯ ಆವರಣ ಮಕ್ಕಳಿಗೆ ಆಟ ಪಾಠದೊಂದಿಗೆ ಬೆರೆಯಲು ತಂಪಾದ ಗಾಳಿ, ಮರಗಿಡಗಳಿಂದ ಕೂಡಿದ ಸುಂದರ ವಾತಾವರಣ, ಮಕ್ಕಳಲ್ಲಿ ಇನ್ನಷ್ಟು ಉತ್ಸಾಹವನ್ನು ಹೆಚ್ಚಿಸುವಂತಹ ಶಾಲೆಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ರಂಗಮಂದಿರ ಸಭಾಂಗಣದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 5 ವರ್ಷಗಳಿಂದ ಸತತವಾಗಿ ಉಚಿತ ಕೊಡುಗೆ ನೀಡಿರುವ ಪುಸ್ತಕ, ಪೆನ್ನು ಮತ್ತು ಪೆನ್ಸಿಲ್ ವಿತರಿಸುವ ಮಹಾದಾನಿಗಳು ಗೋರವಿ ಮಾಕಾಲಹಳ್ಳಿ ಗ್ರಾಮದ ಗೌರವಾನ್ವಿತ ಪೆದ್ದರೆಡ್ಡಪ್ಪರವರ ಕೊಡುಗೆ ಹಾಗೂ ಸಮಾಜದಲ್ಲಿ ಹೆಸರು ಪಡೆದ ಹಾಗೂ ಎಲ್ಲ ಶಿಕ್ಷಕರ ವಿಶ್ವಾಸ ಪಡೆದ ನಿವೃತ್ತ ಶಿಕ್ಷಕರು ಗೋವಿಂದ ರೆಡ್ಡಿರವರಿಗೆ ಲಕ್ಷ್ಮೀಪುರ ಶಾಲೆಯ ಮುಖ್ಯ ಶಿಕ್ಷಕರು ಸರ್ವತೋಮುಖ ಅಭಿವೃದ್ಧಿಗೆ ಕಾಳಜಿ ಇರುವ ಕಾಳಾಚಾರಿ ಹಾಗೂ ಎಲ್ಲ ಸಹ ಶಿಕ್ಷಕರ ಸಹಭಾಗಿತ್ವದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಾಲೆಯ ಮುಖ್ಯ ಶಿಕ್ಷಕರು ಕಾಳಾಚಾರ್ಯರವರು ಮಾತನಾಡಿ, ಸುಮಾರು 10 ವರ್ಷಗಳ ಕಾಲ ಗೋವಿಂದ ರೆಡ್ಡಿರವರ ವಿಶ್ವಾಸ ಪಡೆದಿದ್ದಾರೆ. ಅವರ ಸೇವೆ ಶಿಕ್ಷಕರಿಗೆ ಅಮೂಲ್ಯವಾದದ್ದು. ಶಿಕ್ಷಕರ ಕುಂದುಕೊರತೆಗಳ ಬಗ್ಗೆ ಅವರ ಹೋರಾಟ ಹಮ್ಮಿಕೊಂಡಿದ್ದರು. ಎಲ್ಲಾ ರೀತಿಯ ಕೆಲಸ ಕಾರ್ಯಗಳ ಮಾಡಿರುವ ಗಣ್ಯ ವ್ಯಕ್ತಿಗಳು. ನಮ್ಮ ಶಾಲೆಗೆ ಉತ್ತಮ ಸೇವೆ ಮಾಡಿರುವ ಇಂತಹ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪೆದ್ದರೆಡ್ಡಪ್ಪರವರ ಉಚಿತ ಸೇವೆ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ತಾಲೂಕಿನ ಶಿಕ್ಷಕರ ಸಂಘದ 16 ವರ್ಷಗಳ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಅವರು ಮಾಡಿರುವ ಸೇವೆ ಈ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಗೋವಿಂದ ರೆಡ್ಡಿರವರು ಮಾತನಾಡಿ, ಮೊದಲಿಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಕಾಳಾಚಾರಿ ಹಾಗೂ ಎಲ್ಲ ಸ್ನೇಹಿತ ಮಿತ್ರರಿಗೂ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ವಾತಾವರಣ, ಗಿಡಗಳ ತಂಪಾದ ಗಾಳಿ, ಮಕ್ಕಳ ವಿದ್ಯಾಭ್ಯಾಸದ ಸಾಧನೆಯೇ ಮುಖ್ಯ. ಎಲ್ಲರೂ ಈ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ಳುತ್ತಾರೆ ಎಂಬುದಾಗಿ ತಿಳಿಸಿದರು. ಎಲ್ಲ ಶಿಕ್ಷಕರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದ ನಿವೃತ್ತಿಯಾದರೂ ನಿಮ್ಮಗಳ ಕೆಲಸ ಸದಾ ಮಾಡುತ್ತೇನೆ ಎಂಬುದಾಗಿ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಶಾಲೆಯ ಮುಖ್ಯ ಶಿಕ್ಷಕರು ಬೈರೇಗೌಡರವರು ಮಾತನಾಡಿ, ನಿವೃತ್ತಿ ಹೊಂದಿರುವ ಗೋವಿಂದ ರೆಡ್ಡಿರವರು ಮಾಡಿರುವ ಶಾಲೆಯಲ್ಲಿ ತಮ್ಮ ಕರ್ತವ್ಯ ಯಾವ ರೀತಿಯಲ್ಲಿ ನಿರ್ವಹಿಸಿದರು ಎಂಬುದಾಗಿ ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಕಾಳಾಚಾರಿ ಸಹ ಶಿಕ್ಷಕರು ಶಾರದಮ್ಮ, ಸುಮಾ ಆರ್, SE ಸುಮಾ, ಶಶಿಕಲಾ, RS ನಳಿನಿ, ನಾಗಮಣಿ ಹಾಗೂ ಗೌರವಾನ್ವಿತ ಎಲ್ಲ ಗಣ್ಯರು, ಗೋವಿಂದ ರೆಡ್ಡಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಸುಲೋಚನಾ ಮೇಡಮ್ ರವರು, ಶಂಕರ್, ಕಿಟ್ಟಣ್ಣ, ಶಿವರಾಮೇಗೌಡ, ಬೈರೇಗೌಡ, BRP ನಾಗರಾಜ್, ರಾಜಣ್ಣ, ವೆಂಕಟರಮಣಪ್ಪ, CRP ಶಿವರಾಘವ ರೆಡ್ಡಿ, CRP ಆಂಜನಪ್ಪ, ಹನುಮಪ್ಪ, ಶಿವಮೂರ್ತಿ, ವಿವಿಧ ಸ್ನೇಹಿತ ಶಿಕ್ಷಕರು ಉಪಸ್ಥಿತರಿದ್ದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಲಕ್ಷ್ಮೀಪುರ ಶಾಲೆಯ ಮುಖ್ಯ ಶಿಕ್ಷಕರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಶಿಕ್ಷಕರ ಸಂಘದ ಸುಮಾರು 16 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಾಲಾ ಪರವಾಗಿ ಎಲ್ಲರಿಗೂ
ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹೆಸರನ್ನು ಕೂಡ ಅಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಮತ್ತೆ ಈ ಶಾಲೆಯಲ್ಲಿ ಈ ಸಮಾರಂಭಕ್ಕೆ ನನ್ನನ್ನು ಕರೆಸಿ ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಜೊತೆಗೆ ನಾನು ಸನ್ಮಾನ ಮಾಡಿದ ಈ ಶಾಲೆಯ ಎಲ್ಲ ಸಿಬ್ಬಂದಿ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸನ್ಮಾನ ಮಾಡ್ತಾ ಇರೋದು ಮೊಟ್ಟ ಮೊದಲನೇದಾಗಿ ಈ ಶಾಲೆಯ ಎಲ್ಲ ಸಿಬ್ಬಂದಿಗೂ ಮತ್ತು ಪುಟಾಣಿ ಮಕ್ಕಳಿಗೆ ನನ್ನ ಅನಂತ ಧನ್ಯವಾದಗಳು. ನಾನು ಆಗಲೇ ಬೈರೇಗೌಡರು ಹೇಳಿದ್ರು, ಮನುಷ್ಯನಿಗೆ 3 ಹಂತಗಳು: ಬಾಲ್ಯ, ಯೌವನ, ವೃದ್ಧಾಪ್ಯ. ಈಗೆಲ್ಲ ನೀವು ಬಾಲ್ಯದಲ್ಲಿದ್ದೀರಿ. ಸೊ ಬಾಲ್ಯದಲ್ಲಿದ್ದೀರಿ ಅಂದರೆ ಅದರ ಅರ್ಥ ಅಷ್ಟೇ, ನಾವೆಲ್ಲ ಕೂಡ ಶಾಲೆಗೆ ಬರ್ತೀವಿ, ಕಲೀಲಿಕ್ಕೆ ತಾವೆಲ್ಲರೂ ಕೂಡ ಶಾಲೆಗೆ ಬರ್ತಾ ಇದ್ದೀವಿ ಬಾಲ್ಯಾವಸ್ಥೆ. ಸೊ ಇಲ್ಲಿಗೆ ಬಂದ ತಕ್ಷಣ ನಿಮಗೆ ಗೋಚರ ಆಗೋದು ಶಾಲಾ ಆವರಣ. ಯಾಕಪ್ಪ ಅಂದರೆ ಬೆಳಗ್ಗೆ ನೀವು 10 ಗಂಟೆ ಒಳಗಡೆ ಬಂದ್ಬಿಟ್ರೆ 4:15 ಆಚೆ ಹೋಗೋದು. ಸೊ ಇಲ್ಲಿಗೆ ಬಂದ ತಕ್ಷಣ ಸುಂದರವಾದ ವಾತಾವರಣವನ್ನು ಕಾಳಾಚಾರ್ಯವರು ನಿರ್ಮಾಣ ಮಾಡಿದ್ದಾರೆ. ಸೊ ಅದು ಬಂದ ತಕ್ಷಣ ನಮ್ಮ ದೃಷ್ಟಿಯೆಲ್ಲ ಶಾಲೆ ಕಡೆ ಹೋಗುತ್ತೆ, ಒಳ್ಳೆಯ ವಾತಾವರಣ ಇರ್ತದೆ. ನೋಡಿ, ನಿಮ್ಮ ಶಾಲೆಯ ಸುತ್ತಲೂ ಗೋಡೆ ಮರಗಳು ಎತ್ತಿ ಕಾಣಿಸ್ತಾ ಇರ್ತದೆ. ಶಾಲೆ ಒಳಗಡೆ ಬಂದ ತಕ್ಷಣ ಮಗು 48 ಲಕ್ಷ ರೂಪಾಯಿ ಬಜೆಟ್ ಅನ್ನು ಕೊಟ್ಟಿದ್ದೀನಿ. ನಾನು 48 ಲಕ್ಷ ರೂಪಾಯಿ ಬಜೆಟ್ ಕೊಟ್ಟಿದ್ದೀನಿ. ಒಂದು ವರ್ಷಕ್ಕೆ ಕನಿಷ್ಠ ಒಂದು 50 ಲಕ್ಷ ರೂಪಾಯಿಗಳು ಸಂಪನ್ಮೂಲಗಳು ಆ ಶಾಲೆಗಳಿಗೆ ಬರುವಂತ ಒಂದು ಸೂಚನೆ ಇದೆ. ಹಾಗಾಗಿ ಒಳ್ಳೆಯದಾಗಲಿ. ಇನ್ನೂ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಚಿಕ್ಕದಾಗಿದೆ. ಏನಂತಂದ್ರೆ ಇಲ್ಲಿ ಜಾಗ ಕಡಿಮೆ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ 458 ಮಕ್ಕಳಿದ್ದಾರೆ ಇವತ್ತು ಶಾಲೆಯಲ್ಲಿ. 458 ಮಕ್ಕಳು ಇರ್ತಕ್ಕಂಥ ಶಾಲೆಯಲ್ಲಿ ನಾನು HM ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ತುಂಬಾ ಕಷ್ಟ ಇದೆ. ಒಂದು ಫೀಲ್ಡ್ ಇದ್ರೆ ಏನಾಗುತ್ತೆ ಅಂತಂದ್ರೆ ಮಕ್ಕಳನ್ನು ಬಿಟ್ಬಿಟ್ರೆ ಮಾತುಗಳು ಬೇಕಾಗಿಲ್ಲ. ಎಲ್ಲ ಈ ಕಡೆ ನೋಡ್ರ ಕಾರ್ಯಕ್ರಮ ಇಟ್ಕೊಂಡು ಮಾತಾಡೋದ. ಸನ್ಮಾನ ಮಾಡ್ಬೋದಾಗಿತ್ತು.
ಶಿಡ್ಲಘಟ್ಟ ತಾಲೂಕಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ. 84ರಿಂದ 85ರಲ್ಲಿ ಮತ್ತೆ ಚಿಂತಾಮಣಿ ತಾಲೂಕು ಬರ್ತಾರೆ. ಮತ್ತೆ 87ರಲ್ಲಿ ಅವರು ನಮ್ಮ ತಾಲೂಕಿಗೆ ಪಾದಾರ್ಪಣೆ ಮಾಡ್ತಾರೆ ಕೊಡಿಚೆರು ಗ್ರಾಮಕ್ಕೆ. ನಂತರ ಅವರು ಯಬ್ಬಟ, ಅನಂತರ ಗಾಂಡ್ಲಹಳ್ಳಿ, ನಂತರ ಶಿವಪುರ ಈ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕೊನೆಯದಾಗಿ ಅವರು ಸೇವಾ ನಿವೃತ್ತಿಯು ಶಿವಪುರ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಮೊನ್ನೆ 30ನೇ ತಾರೀಕು ಶನಿವಾರದಂದು ಅಧಿಕೃತವಾಗಿ ಅವರು ನಿವೃತ್ತಿಗೊಂಡಿದ್ದಾರೆ. ಮಕ್ಕಳೇ, ಇವತ್ತು ನಿವೃತ್ತಿ ಆಗ್ತಕ್ಕಂಥದ್ದೇ ಒಂದು ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ಕೋಬೇಕು. ಕಾರಣ ಯಾಕೆ ಅಂತಂದರೆ, ಇವತ್ತು ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತಂದರೆ ನೌಕರರು ತಮ್ಮ ಸೇವಾವಧಿಯನ್ನು ಪೂರ್ಣಗೊಳಿಸ್ತಾರ ಅಂತಕ್ಕಂಥದ್ದೇ ಒಂದು ರೀತಿ ಪ್ರಶ್ನೆ ಆಗಿದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ. ಆದರೆ ಗೋವಿಂದ ರೆಡ್ಡಿ ಸರ್ ಅವರು ಈ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅಂತಂದರೆ ಅವರಿಗೆ ಆರೋಗ್ಯ ಭಗವಂತ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅದರ ಜೊತೆಗೆ ಅವರ ಸೇವಾವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಶಾಲೆ ಅಂತಕ್ಕಂಥದನ್ನು ತುಂಬ ಹತ್ತಿರದಲ್ಲಿ ಇದ್ದಂಥ ವ್ಯಕ್ತಿಗಳು. ಇವರನ್ನ 2004 ಚುನಾವಣೆಯಲ್ಲಿ ನಾನು ಅವರ ವಿರುದ್ಧವಾಗಿ ನಾನು ಕೆಲಸ ಮಾಡಿದಂಥವ ಗೊತ್ತಿರಲಿಲ್ಲ. ನಾನು 2003ರಲ್ಲಿ ನಾನು ಕೊಪ್ಪಳದಿಂದ ಟ್ರಾನ್ಸ್ಫರ್ ಆಗಿ ಈ ಒಂದು ಭಾಗಕ್ಕೆ ಬಂದಾಗ ಗೋವಿಂದ ರೆಡ್ಡಿ, ಸಂಪತ್ ಕುಮಾರ್ ಅಥವಾ ಇನ್ಯಾರು ಏನೋ ಗೊತ್ತಿರಲಿಲ್ಲ. ಯಾರೋ ಗೊತ್ತಿರುವಂಥ ಸ್ನೇಹಿತರ ಜೊತೆಯಲ್ಲಿ ನಾವು ಇದ್ವು ಅಷ್ಟೇ. ಆನಂತರ ನಮಗೆ ಅರಿವಾಯಿತು ಏನಂತಂದ್ರೆ ನಾಯಕತ್ವದ ಗುಣಗಳು ಯಾರಲ್ಲಿದ್ದಾವೆ, ಉತ್ತಮವಾಗಿರ್ತಕ್ಕಂಥ ನಾಯಕತ್ವ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವನೆ ಯಾರಲ್ಲಿದೆ, ಶಿಕ್ಷಕರಿಗೆ ಸರ್ವಿಸ್ ಕೊಡಬೇಕು ಅಂತಂದ್ರೆ, ನೌಕರರಿಗೆ ಸರ್ವಿಸ್ ಕೊಡಬೇಕು ಅಂತಂದ್ರೆ ಎಲ್ಲಿ ಒಂದು ಒಳ್ಳೆ ಎನರ್ಜೆಟಿಕ್ ವ್ಯಕ್ತಿ ಇದ್ದಾರೆ ಅಂತಕ್ಕಂಥದ್ದು. ನಂತರ 2 ಅವಧಿಗಳು ಅವ್ರ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿದ್ದವನು, ಅವ್ರ ಒಡನಾಡಿಯಾಗಿದ್ದವನು. ಅವರು ನನಗೀಗ ಮಾರ್ಗದರ್ಶಕರಾಗಿ ಮತ್ತು ನಾನು ಅವರನ್ನು ಆದರ್ಶವಾಗಿ ತಗೊಂಡು ಇವತ್ತು ನಾನು ಕೂಡ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸಂಘದಲ್ಲಿ ಒಂದು ಸಕ್ರಿಯವಾಗಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಾನು ಇವತ್ತು ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಯಾರು ಪ್ರೇರಣೆ ಅಂತಂದ್ರೆ ಗೋವಿಂದ ರೆಡ್ಡಿ ಸರ್ ಅವರು. ನೋಡಿ ಮಕ್ಕಳೇ, ಇವತ್ತು ನೀವೆಲ್ಲ ಕೂತಿದ್ದೀವಿ, ಹಮ್ಮಿಕೊಂಡಿದ್ದೀವಿ. ಈ ಮುಖ್ಯವಾಗಿ ಇಲ್ಲಿ ನಾನು ಸುಮಾರು 10 ವರ್ಷಗಳ ಕಾಲ ನಮ್ಮ ಗೋವಿಂದ ರೆಡ್ಡಿ ಸರ್ ಅವರ ಜೊತೆಯಲ್ಲಿ ಒಡಂಬಡಿಕೆಯಾಗಿದ್ದು ಸಂಘದ ಕೆಲಸಗಳನ್ನು ಮಾಡಿಕೊಂಡು ಅವರ ಜೊತೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ವಿ. ಅದೇ ರೀತಿ ಅವರ ಸೇವೆ ಅಮೂಲ್ಯವಾದದ್ದು. ಶಿಕ್ಷಕರಿಗೆ ಎಲ್ಲ ಶಿಕ್ಷಕ ಮಿತ್ರರೆಲ್ಲರೂ ಸಹ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರು. ಗಟ್ಟಿ ಧ್ವನಿಯಲ್ಲಿ ಶಿಕ್ಷಕರ ಕುಂದುಕೊರತೆಗಳನ್ನು ನೀಗಿಸೋ ಹೋರಾಟದಲ್ಲಿ ಮುಂದೆ ಆಡಳಿತವನ್ನು ವಹಿಸಿ ಅವರ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇರುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಮಹಾನ್ ಗಣ್ಯ ವ್ಯಕ್ತಿಯಾಗಿದ್ದರು. ನಮ್ಮ ಶಾಲೆಯಲ್ಲೂ ಸಹ ಎಲ್ಲ ಶಿಕ್ಷಕರು, ನಮ್ಮ ಶಾರದಮ್ಮವರು, ನಮ್ಮ ಶಿಕ್ಷಕ ಮಿತ್ರರು ಅವತ್ತು ಶನಿವಾರ ಕಾರ್ಯಕ್ರಮಕ್ಕೆ ಕರೆದ್ರು. ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ಇಲ್ಲ ಸರ್, ನಮ್ಮ ಅಂಬೇಡ್ಕರ್ ಅವರು ನಿಮ್ಮ ತರ ಒಂದು ಶಾಲೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದಂಥವ್ರು. ಇವತ್ತಿನ ಪ್ರಧಾನಮಂತ್ರಿಗಳು ಮೋದಿಜಿಯವರು ಎಲ್ಲೋ ಒಂದು ಕಡೆ ಮಾಮೂಲಿಯಾಗಿ ನಿಮ್ಮ ಒಂದು ತರ ಇದ್ದಂಥವ್ರು. ಆದರೆ ಆ ನಾಯಕತ್ವದ ಗುಣಗಳು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತಂದ್ರೆ, ನಿಮ್ಮ 1ನೇ ತರಗತಿಯಲ್ಲಿ ನೀವು ಕ್ಲಾಸ್ಗೆ ಅಡ್ಮಿಷನ್ ಆದ ತಕ್ಷಣನೇ ಕ್ಲಾಸ್ ಲೀಡರ್ ಮಾಡ್ತಾರೆ. ಕ್ಲಾಸ್ ಲೀಡರ್ ಮಾಡಿದಾಗ ಆ ಕ್ಲಾಸ್ ಅನ್ನ ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿಯನ್ನ ನೀವು ಪಡ್ಕೊಳ್ತೀರಿ. ಆಮೇಲೆ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು, ಚಿಕ್ಕವ್ರ ಹತ್ರ ಯಾಕೆ ಮಾತಾಡಬೇಕು, ಹೆಡ್ ಮಾಸ್ಟರ್ ಹತ್ರ ಯಾಕೆ ಮಾತಾಡಬೇಕು, ಟೀಚರ್ ಹತ್ರ ಹೇಗೆ ಮಾತಾಡಬೇಕು ಅಂತಕ್ಕಂಥದ್ದು ಇಲ್ಲಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ಅವರ ಒಂದು ಹಾದಿಯನ್ನ ಗಮನಿಸಿದಾಗ ಅವರು ವಿದ್ಯಾರ್ಥಿ ದಶೆಯಲ್ಲೇ ಕಾಳಾಚಾರ್ಯ ಅವ್ರಿಗೆ ಇಲ್ಲಿ ಈ ಶಾಲೆಯಲ್ಲಿ ಒಂದ್ಸಲಿ 3 ಜನಕ್ಕೆ ಹೆಚ್ಚುವರಿ ಬಂತು. ಸೊ ಅವಾಗ ಇಡೀ ತಾಲೂಕಿನಾದ್ಯಂತ 135 ಜನಕ್ಕೆ ಹೆಚ್ಚುವರಿ ಬಂತು. ಅದೊಂದು ಏನು ಯುದ್ಧಕ್ಕೆ ಹೋದಂಗೆ ಪರಿಸ್ಥಿತಿ. ತಾಲೂಕಿನಲ್ಲಿ ಗೊತ್ತಿರಲಿಲ್ಲ, ಎಲ್ರಿಗೂ ಹೆಚ್ಚುವರಿನ. ಆ ಸಂದರ್ಭದಲ್ಲೇ ಜಾತಮ್ಮ ಈ ಶಾಲೆಗೆ ಬಂದಿತ್ತು. ಸೊ ಇಂಥ ಪರಿಸ್ಥಿತಿ ಉದ್ಭವ ಆಯಿತು. ಆಗ ಕೈಲಾದಷ್ಟು ಶಿಕ್ಷಕರಿಗೆ ಸಹಾಯವನ್ನು ಮಾಡಿಕೊಂಡು ಈ ಹಂತಕ್ಕೆ ಬಂದ್ವಿ. ಇವತ್ತಿನ ದಿನ ಸಂಘ ಸಂಘಟನೆ ಅದು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ. ಬೈರೇಗೌಡರು ಹೇಳಿದ್ದು ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಂಘ. ನಾನೊಬ್ಬ ಅಧ್ಯಕ್ಷ ಆಗ್ಬಿಟ್ಟಂದ್ರೆ ನಾನು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ನಾನು ಎಲ್ಲಿ ಬೇಕಾದ್ರೂ ಭಾಗವಹಿಸ್ಬೋದು. ಹೋಗಿದ ತಕ್ಷಣ ಬೈರೇಗೌಡರು ಹೇಳಿದ ಪದಗಳೆಲ್ಲ ನಿಮ್ಗೆ ಬರುತ್ತೆ. ಸೊ ಅವೆಲ್ಲವನ್ನು ನೀವು ಕಲಿಬೇಕಾಗ್ತದೆ. ಹೀಗೆ ಬೆಳೀತಾ ಬೆಳೀತಾ ಈ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ನೀವು ನಿರ್ಮಾಣ ಆಗಬೇಕಾಗ್ತದೆ. ನಾವು ಕೂಡ ನಿಮ್ಮಂಥ ಹಂತದಲ್ಲಿದ್ದಾಗ ಬೈರೇಗೌಡರು ಹೇಳಿದ್ರು, ನಾನು ಈ ಸರ್ಕಾರಿ ಕೆಲಸಕ್ಕೆ ಬಂದಿದ್ದೆ ಒಂದು
ಸಮಸ್ಯೆ ಆಯ್ತು. ಯಾಕಪ್ಪ ಅಂತಂದರೆ ನಾನು ನಿಮ್ಮಂಗೆ ಶಾಲೆಗೆ ಹೋಗುವಾಗ 6ನೇ ತರಗತಿಗೆ ನಾನು ಓದುವಾಗ ನಮ್ಮ ತಂದೆ ಹೇಳ್ತಾ ಇದ್ದೆ, ನೀನು ನಾನು ಕಳಿಸಲ್ಲ, ನಾವು ಅಗ್ರಿಕಲ್ಚರ್ಗೆ ಮನೆಯಲ್ಲಿ ಇಟ್ಕೊತೀವಿ. ಅಂಗಡಿ ಅಥವಾ ಒಂದು ಬಸ್ ಹೋಗ್ತಾ ಇದೆ, ಯಾವುದೋ ಒಂದು ಗಾಡಿ ಹೋಯ್ತು, ಇವುಗಳನ್ನ ದೃಷ್ಟಿ. ಅದೇ ಇಲ್ಲಿಗೆ ಬಂದರೆ ಇನ್ನೇನು ಕಾಣಿಸೋದೇ ಇಲ್ಲ. ಇಲ್ಲಿ ಕಾಣಿಸೋದೇ ಗೋಡೆ ಬರಹ ಅಥವಾ ಶಾಲೆ ಒಳಗೆ ಬಂದರೆ ಪುಸ್ತಕ ಅಥವಾ ನಿಮ್ಮ ಟೀಚರ್, ಇಷ್ಟನ್ನೇ ನೋಡ್ತೀವಿ. ಸೊ ನೀವು ಇಷ್ಟನ್ನು ನೋಡಿ ಕಲೀಲಿಕ್ಕೆ ಪ್ರಯತ್ನ ಮಾಡಿ, ಹೌದಲ್ವಾ? ಆದರೆ ನೀವು ಪುಟ್ಟ ಮಕ್ಕಳು, ನಿಮಗಿರ್ತಕ್ಕಂಥ ಮೆದುಳು ಕೂಡ ಪುಟ್ಟದಾಗಿರ್ತದೆ. ಪುಟ್ಟ ಪುಟ್ಟ ಯೋಚನೆಗಳು, ಪುಟ್ಟ ಮೆದುಳು, ಪುಟ್ಟ ಯೋಚನೆಗಳು. ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ, ಪುಟ್ಟ ವಿಷಯಗಳಿಂದ. ಆಗಲೇ ನಮ್ಮ ಬೈರೇಗೌಡರು ಹೇಳ್ತಾ ಇದ್ರು, ನಾನು ಮಾತಾಡೋದು ಸಾಕ. ಅವ್ರು ಮಾತಾಡ್ತಕ್ಕಂಥ ಪದಗಳು, ಕೆಲವು ಪದಗಳು ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ಪದಗಳಾಗಿರ್ತವೆ. ಸೊ ಅದು ಮಕ್ಕಳಿಗೆ